ಸಿಂಪಲ್ಲಾಗಿ KFC ಚಿಕನ್ನ ಮನೇಲಿ ಯಾವ ಥರ ಪಾಪ್ಕಾರ್ನ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾವು ಚಿಕನ್ನ ಸಣ್ಣ ಪೀಸಸ್ ಅಂದರೆ ತುಂಬ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ಫಸ್ಟು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಮ್ಗೆ ಇಲ್ಲಿ ಬೇಕಂದರೆ ನಾವು ಹಾಕ್ಕೋಬೋದು. ಹಾಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಆಲ್ಮೋಸ್ಟ್ 1-2 hours ಚೆನ್ನಾಗಿ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಅದು ಉಪ್ಪು ಖಾರ ಎಲ್ಲ ಚಿಕನಲ್ಲಿ ಚೆನ್ನಾಗಿ ಇಡ್ಕೋಬೇಕು. ಸ್ವಲ್ಪ ಲೆಮನ್ನ ಕೂಡ ಆ್ಯಡ್ ಮಾಡಿ 1-3 hours ಫ್ರಿಜ್ಜಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ನೀವು ಆಚೆ ಕೂಡ ಇಟ್ಕೋಬೋದು. ಇದಾದಮೇಲೆ ಒಂದು ಕಡೆ ಪೌಡರ್ಗೆ ಅಂತ ಹೇಳಿ 5 ಟೇಬಲ್ ಸ್ಪೂನ್ ಆಫ್ ಮೈದಾ ಹಾಕಿದ್ರೆ 3 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲವರ್ ಆ್ಯಡ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ ಮತ್ತು ಮೆಣಸಿನ ಪುಡಿ ನಾನು ಹಾಕಿದ್ದೀನಿ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಆಫ್ಟರ್ 2 hours ನಾವೇನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಆ ಚಿಕನ್ನ ತೊಗೊಂಡು ಇದನ್ನು ಏನು ನಾವೀಗ ಮಿಕ್ಸರ್ ಅಂದರೆ ಪೌಡರಲ್ಲಿ ಏನಿತ್ತು ಫಸ್ಟ್ ಅದರಲ್ಲಿ ಡಿಪ್ ಮಾಡಬೇಕು. ಒಂದು ಸಲ ಇದನ್ನ ಚೆನ್ನಾಗಿ ಡಿಪ್ ಮಾಡಿ ಮತ್ತೆ ಇವಾಗ ಇದನ್ನು ನೀರಲ್ಲಿ ಡಿಪ್ ಮಾಡ್ಕೋಬೇಕು. ನೀರಲ್ಲಿ ಡಿಪ್ ಮಾಡಿ ಮತ್ತೆ ಪೌಡರಲ್ಲಿ ಡಿಪ್ ಮಾಡಬೇಕು. ಸೊ ಇದೇ ಪ್ರೊಸೀಜರ್ನ ನಾವು ರಿಪೀಟ್ ಮಾಡಿಕೊಂಡು ಚೆನ್ನಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಮನೆಯಲ್ಲಿನೇ ಈಸಿ ಆ್ಯಂಡ್ ಟೇಸ್ಟಿ ಹೆಲ್ತಿ KFC ಸ್ಟೈಲ್ ಪಾಪ್ಕಾರ್ನ್ ರೆಡಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಕೂಡ ನೀವು ಒಂದು ಸಲ ಇದನ್ನ ಟ್ರೈ ಮಾಡಿ, ಬೆಸ್ಟ್ ಟೇಸ್ಟ್ ಇರುತ್ತೆ. KFC ಅಷ್ಟು ಅಲ್ಲ ಅಂದರೂ ಕೂಡ ಅದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗೇ ಆಗುತ್ತೆ. ಡೂ ಟ್ರೈ ದಿಸ್ ಔಟ್ ಇನ್ ಯುವರ್ ಹೋಮ್. ನಿಮಗೇನಾದರೂ ಇದೇ ಥರ ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ ಬೇಕಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.